ಏನೋ ಅನ್ಕೊಂಡಿರೋ ಕೆಲಸ ಒಂದೂ ಆಗ್ತಿಲ್ಲ. ಇದೇನು ಶಕುಂತಲಾ ಅಮ್ಮ ಥರ ಇದ್ದಾರೆ. ಇವ್ರೇನಾದ್ರೂ ಬಂದು ಅತ್ತೆನ ಭೇಟಿ ಆದ್ರೆ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಇವನು ನನ್ನ ಗಂಡನ್ ಸಾಯಿಸಿರೋ ಪೊಲೀಸ್ ಆಫೀಸರ್. ಏನು ಇವಳು ಯಾರಿಗೂ ಹೇಳ್ದೆ ಆಚೆ ಹೋಗ್ತಿದ್ದಾಳೆ? ಇವಾಗ ತಾನೇ ಕಾಣಿಸಿದ್ಲಲ್ವಾ, ಅಷ್ಟರಲ್ಲೇ ಎಲ್ಲೊಟ್ಟದ್ಲು? ಇವಳು ಆ ಮೀನಾಕ್ಷಿ ಅಮ್ಮ ಮಗಳಲ್ವಾ? ಈ ಪೊಲೀಸ್ ಆಫೀಸರ್ ಮನೇಲಿ ಹಾಕಿದ್ದಾಳೆ. ಯಾರಾದ್ರೂ ನೋಡಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅನ್ಸತ್ತೆ. ಮೊದಲು ಇಲ್ಲಿಂದ ಹೋಗ್ಬಿಡ್ಬೇಕು. ನೀನೇನು ಆಚೆ ಬಂದಿದ್ಯಾ? ಏನಿಲ್ಲ, ಫೋನ್ ಬಂತಲ್ವಾ ಅದಕ್ಕೆ ಬಂದೆ. ಓಹೋ, ಏನು ಏನು ಹುಡುಕ್ತಾ ಇರೋ ಹಾಗಿದೆ? ಅಯ್ಯೋ, ಆ ಥರ ಏನೂ ಇಲ್ಲ ಕಲ್ಯಾಣಿ. ಮನೆಗೆ ಬಂದಿರೋರ್ನೆಲ್ಲ ಸ್ವಾಗತ ಮಾಡೋಣ ಅಂತ ಆಚೆ ಬಂದೆ ಅಷ್ಟೇ. ನಿನ್ಗೇನಾಯ್ತು ಕಲಾವತಿ? ಏನೋ ಒಂಥರ ಇದೆಯಾ? ಕಲಾವತಿ ಒಂಥರ ಇರೋದಾ? ಅದೆಲ್ಲ ಏನಿಲ್ಲ. ನಿಜವಾಗ್ಲೂ ಇಲ್ವಾ? ಇಲ್ಲ ಅಂತ ಹೇಳ್ತಿದ್ದೀನಲ್ವಾ. ನಾನೇನೋ ಬೇರೆ ಮೂಡಲ್ಲಿದ್ದೀನಿ. ಅಷ್ಟಕ್ಕೂ ನನ್ನ ವಿಷಯದ ಬಗ್ಗೆ ನಿಂಗೆಲ್ಲ ಹೇಳ್ಬೇಕಾ? ನಾನು ಅಕ್ಕ ಅಲ್ವಾ? ಸೊ ನಿನ್ ಬಗ್ಗೆ ಅಷ್ಟು ತಿಳ್ಕೊಳ್ದೆ ಇದ್ರೆ ಹೇಗೆ ಹೇಳು? ಎಲ್ಲರೂ ನಿನಗೆ ಅಕ್ಕ ಅಂತ ಕರೀತಾರೆ ಅಂತ ನಾನ್ ನಿನಗೆ ಅಕ್ಕ ಅಂತ ತಿಳ್ಕೊಳ್ತೀನಿ ಅನ್ಕೋಬೇಡ. ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ಕಲ್ಯಾಣಿ, ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಆಫೀಸರ್, ನನ್ನ ತಂಗಿ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲೇ ಮಾತಾಡ್ಬೇಕಾ? ಮನೇಲೂ ಮಾತಾಡ್ಕೋಬೋದಲ್ವಾ? ನಡೀರಿ. ಕಲಾಬಾ, ಭಾವ, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವಳ ಜೊತೆ ಮಾತಾಡಿದಾದ್ಮೇಲೆ ಪೂಜೆಗೆ ಬರ್ತೀನಿ. ನೀವಿಬ್ರು ಹೋಗಿ. ಸರಿ, ಹಾಗಾದ್ರೆ ಕಲ್ಯಾಣಿ ನಾವು ಹೋಗೋಣ ಬಾ.
ಮ್ಯಾಗಿ ಮ್ಯಾಗಿ ಏನಮ್ಮ ಬರ್ಬೇಡ ಅಂತ ಹೇಳಿದ್ರು ಯಾಕೆ ಬಂದೆ? ನನ್ ವಿಷಯ ಹಾಕಿರ್ಲಿ, ನೀನ್ ಯಾಕೆ ಇಲ್ಲಿದ್ಯಾ? ನೀನ್ ಕೆಲ್ಸ ಮಾಡ್ತಿದ್ಯಾ ತಾನೆ? ಮತ್ತೆ ಈ ಮನೇಲಿ ಯಾರ್ಯಾರೋ ಕಾಣಿಸ್ತಿದ್ದಾರೆ. ಇಲ್ಲಿ ಬಂದ್ರೆ ದುಡ್ಡು ಸಿಗತ್ತೆ, ಆಮೇಲೆ ಸಂತೋಷನೂ ಸಿಗುತ್ತೆ. ಇದನ್ನೆಲ್ಲ ನಾನು ಆಮೇಲೆ ನಿನಗೆ ಹೇಳ್ತೀನಿ, ಮೊದಲು ನೀನ್ ಇಲ್ಲಿಂದ ಹೋಗು. ಅಷ್ಟಕ್ಕೂ ನೀವು ರೆಸ್ಟ್ ತಗೊಳ್ಳೋದ್ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ನನ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ನೀನ್ ಎಂತ ತೊಂದ್ರೆಲಿದ್ಯಾ ಅಂತ ನಿಂಗ್ ಅರ್ಥ ಆಗ್ತಿದ್ಯಾ? ಇಲ್ಲಿರೋದ್ ಬೇಡ, ಬಾ ಹೋಗೋಣ. ನಾನ್ ಅನ್ಕೊಂಡಿದ್ ಕೆಲ್ಸ ಆಗಿದ್ಮೇಲೆನೆ ನಾನ್ ಬರೋದು. ನನ್ ಬಗ್ಗೆ ನೀನ್ ಯಾವ್ದೇ ತರ ಭಯ ಪಡೋದ್ ಬೇಡ. ನಿನ್ನ ಯಾರಾದ್ರೂ ನೋಡಿದ್ರೆ ಇಲ್ಲಿ ಕಷ್ಟ ಆಗತ್ತೆ. ಹೋಗಮ್ಮ. ಇವ್ರು ಯಾರು? ಕಲಾವತಿ ಜೊತೆ ಏನ್ ಮಾತಾಡ್ತಿದ್ದಾರೆ? ಅಯ್ಯೋ ತಾಯಿ, ನಿಮ್ಮಪ್ಪನ್ ಸಾಯಿಸಿರೋ ಪೊಲೀಸ್ ಆಫೀಸರ್ ಇಲ್ಲೇ ಇದ್ದಾರೆ. ನೀನು ಕೂಡ ಇದೇ ಮನೇಲಿದ್ಯಾ? ಅವ್ನು ನಿನ್ಗೂ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ನಂಗೆ ಭಯ ಆಗ್ತಿದೆ. ಅವ್ರು ನನ್ಗೇನು ಮಾಡಕ್ಕಾಗಲ್ಲ. ನನ್ ಸೇಡ್ ತೀರ್ಸ್ಕೊಳ್ಳೋವರೆಗೂ ಇಲ್ಲೇ ಇರ್ತೀನಿ ನಾನು. ಆಮೇಲೆ ನಾನ್ ಮನೆಗ್ ಬರೋದು. ನೀನಿಲ್ಲಿದ್ರೆ ನಿಂಗೆ ತೊಂದ್ರೆ. ನಾವ್ ಯಾರು ಅಂತ ಗೊತ್ತಾದ್ರೆ ನಮ್ಮನ್ನು ಉಳಿಸ್ತಾರ? ಬೇಡಮ್ಮ, ನನ್ ಮಾತ್ ಕೇಳು, ಬಾ ಹೋಗೋಣ. ಕಲಾವತಿ, ಯಾರವರು? ಏನಿಲ್ಲಮ್ಮ, ಪಾಪ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ವಂತೆ. ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಊರಿಗೆ ಹೊಸಬ್ರನ್ಸತ್ತಮ್ಮ. ನೀವು ಯಾರ ಮನೆಗೆ ಹೋಗ್ಬೇಕು? ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ. ಇಲ್ಲಿ ಒಂದು ದೇವಿ ದೇವಸ್ಥಾನ ಇದೆಯಲ್ಲ. ನೀವು ಒಂದು ಬೀದಿ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ. ದೇವಸ್ಥಾನ ಹಿಂದಿನ ಬೀದಿಲೇ ಇದೆ, ನೀವು ಹೋಗಿ. ಸರಿ ಅಮ್ಮ, ಹೋಗ್ಬರ್ತೀನಮ್ಮ. ಕಲಾ, ಒಳಗ್ ನಡಿ. ಎಲ್ರಿಗೂ ಪ್ರಸಾದ ಕೊಡ್ಬೇಕು, ನಡಿ. ಇಷ್ಟಕ್ಕೂ ಇಲ್ಲೇನ್ ನಡೀತಿದ್ಯೋ ಏನೂ ಅರ್ಥ ಆಗ್ತಿಲ್ಲ. ಆ ಮೀನಾಕ್ಷಿ ಅಮ್ಮ ಇಲ್ಲೇ ಇದ್ದಾರೆ, ಅವ್ರ ಮಗಳು ಕೂಡ ಇಲ್ಲೇ ಇದ್ದಾಳೆ, ನನ್ ಗಂಡನ್ ಸಾಯಿಸಿರೋ ಪೊಲೀಸ್ ಆಫೀಸರು ಇಲ್ಲೇ ಇದ್ದಾರೆ. ಇವರೆಲ್ಲರ ಮಧ್ಯೆ ನನ್ ಮಗಳು ಇದ್ದಾಳೆ. ಇದೆಲ್ಲ ನೋಡ್ತಿದ್ರೆ ಏನೋ ನಡೆಯುತ್ತೆ ಅನ್ನಿಸ್ತಿದೆ. ಸ್ವಲ್ಪ ದಿನ ನಾನು ಯಾರ ಕಣ್ಣಿಗೂ ಕಾಣಿಸ್ತಾ ಇರೋದೇ ಒಳ್ಳೇದು ಅನ್ಸುತ್ತೆ. ಹುಷಾರು, ಹುಷಾರಾಗಿ ಹಿಡ್ಕೋ. ಬಾ, ಹುಷಾರು. ಏನು ಇದು? ಅತ್ತೆಯವರು ಏನಾದ್ರು ತರಿಸಿದ್ರಾ? ದೊಡ್ಡಮ್ಮವ್ರ ಅಲ್ಲ ಯಜಮಾನ್ರೆ, ಚಿಕ್ಕಮ್ಮವರೇ ತರಿಸಿರೋದು. ಎಲ್ಲೋ ದೂರದಿಂದ ತರಿಸೋರಂತೆ. ದೂರದಿಂದ ಪ್ರತ್ಯೇಕವಾಗಿ ಈ ಕುರ್ಚಿನ ತರಿಸ್ಕೊಂಡಿದ್ದಾಳ? ಯಾಕಂತ? ಯಾಕೆ ಅಂತ ಕೇಳ್ತಿರಲ್ಲ, ನನಗೋಸ್ಕರನೇ. ಅಮ್ಮವ್ರೆ, ಇದನ್ನ ಅವಾಗಿಂದ ಎತ್ಕೊಂಡು ಬೆನ್ನು ನೋಯ್ತಾ ಇದೆ, ಒಂದ್ ಸ್ವಲ್ಪ ಇಳಿಸ್ಲಾ? ಏಯ್, ಎಲ್ಲಂದ್ರಲ್ಲಿ ಇಡೋ ಅಂತದಲ್ಲ ಅದು. ಆ ಕುರ್ಚಿಗೆ ಒಂದು ಮರ್ಯಾದೆ ಇದೆ. ಅದರಲ್ಲಿ ಕೂತ್ಕೊಳ್ಳೋ ಅಂತ ವ್ಯಕ್ತಿಗೆ ಒಂದು ಸ್ಥಾನ ಇದೆ. ಎಲ್ಲಂದ್ರಲ್ಲಿ ಇಟ್ಟು ಬಿಡ್ತ್ಯಾ? ತಗೊಂಡ್ ಹೋಗಿ ರೂಮ್ ಒಳಗಡೆ ಇಡು. ಜೋಪಾನ. ಆಯ್ತಮ್ಮವ್ರೆ. ಆ ಅಧ್ಯಕ್ಷ ಪದವಿ ಅಂದಾಗಿಂದ ನಿನ್ ತಲೆ ಕೆಲಸ ಮಾಡೋದನ್ನೇ ನಿಲ್ಸಿರೋ ಹಾಗಿದೆ. ಆ ಚೇರ್ ಏನು ರಾಜರು ದರ್ಬಾರದಲ್ಲಿ ಹಾಕೋ ಹಾಗೆ. ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವೇನ್ರಿ? ನಾಳೆ ಅಧ್ಯಕ್ಷರ ಪದವಿನ ನಾನು ಗೆದ್ದ ಮೇಲೆ ಕೂತ್ಕೊಳ್ಳೋಂತ ಕುರ್ಚಿ ಅದು.
ಗೆಲ್ಲೋಕ್ ಮುಂಚೆನೆ ಪ್ರಮಾಣ ಸ್ವೀಕಾರ ಮಾಡ್ದೆ, ಗೆಲ್ಲೋದಕ್ಕೂ ಮುಂಚೆನೆ ಕೂತ್ಕೊಳ್ಳೋದಕ್ಕೂ ಸೀಟ್ ಕೂಡ ತರ್ಸ್ಕೊಂಡಿದ್ಯಾ. ಇದನ್ನೇನಾದ್ರೂ CM ಸೀಟ್ ಅನ್ಕೊಂಡಿದ್ಯಾ ಇಲ್ಲ PM ಸೀಟ್ ಅನ್ಕೊಂಡಿದ್ಯಾ? ಸಂಘದ ಅಧ್ಯಕ್ಷ ಸ್ಥಾನ, ಅಲ್ಲೊಂದು ಕುರ್ಚಿ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡ್ರೆ ಸಾಕು. ಹಾಗೆ ಹೇಗ್ರಿ ಕೂತ್ಕೊಳ್ಳಿ, ನನ್ ಸ್ಟೈಲೇ ಬೇರೆ. ಇಲ್ಲಾಂದ್ರೆ ಏನೇ, ಏನೋ ಹುಚ್ಚ ಹಿಡ್ದಾಗೆ. ಅಷ್ಟಕ್ಕೂ ಇಲ್ಲಿವರೆಗೂ ಏನೂ ಆಗೇ ಇಲ್ಲ. ಜೊತೆಗೆ ನೀನು ಗೆಲ್ತಿ ಅನ್ನೋ ನಂಬಿಕೆ ಕೂಡ ಇಲ್ಲ. ಆಗ್ಲೇ ಕುರ್ಚಿ ಆರ್ಡರ್ ಮಾಡೋದಂದ್ರೆ ಏನು, ತರ್ಸ್ಕೊಂಡು ಮನೇಲಿ ಇಟ್ಕೊಡೋದಂದ್ರೆ ಏನು? ಇಲ್ ನೋಡಿ ಶಿವರಾಮ್ ಅವರೇ, ನಮ್ಮಮ್ಮ ಎಂಥ ಪರೀಕ್ಷೆ ಮುಂದಿಡ್ತಾಳೆ ಅನ್ನೋದು ಇವತ್ತು ನನ್ಗೆ ಚೆನ್ನಾಗಿ ಅರ್ಥ ಆಯ್ತು. ಅಮ್ಮ ಇಡೋ ಪರೀಕ್ಷೆನಲ್ಲಿ ಅನುಪಮ ಗೆಲ್ಲೋದು ಅಸಾಧ್ಯ. ಹಾಗಾಗಿ ಗೆಲುವು ನಂದೆ, ಆ ಪದವಿನೂ ನಂದೆ, ಅಲ್ಲಿರೋಂಥ ಕುರ್ಚಿನೂ ನಂದೆ, ಅದ್ರ ಮೇಲೆ ಕೂತ್ಕೊಳ್ಳೋಳು ನಾನೇ. ಒಂದ್ ಮಾತ್ ಹೇಳ, ಹೇಳಿ. ಬಣ್ಣ ಬದಲಾದ್ರೆ ಉಸಿರು ಒಳ್ಳೆ ಆಗುತ್ತೆ, ಇನ್ನೂ ಬದಲಾದ್ರೆ ದಮಯಂತಿ ಆಗ್ತಾಳೆ ಅಂತ ನಿನ್ ಬಗ್ಗೆ ಫ್ಯೂಚರ್ ಅಲ್ಲಿ ಕಟ್ಟು ಕತೆ ಹೇಳ್ಕೊತಾರೆ. ಇದು ಮಾತ್ರ ಕನ್ಫರ್ಮ್. ಛೇ, ಇವ್ರು ಯಾವತ್ತೂ ಹೀಗೇನೆ, ಯಾವತ್ ನೆಟ್ಟಗ್ ಮಾತಾಡಿದ್ದಾರೆ ಬಿಡು. ಅಮ್ಮವ್ರೆ, ಏನೋ ಚೇರ್ ಇಟ್ ಬಂದ್ಯೇನೋ? ಇಟ್ಟು ಬಂದಾಯ್ತಮ್ಮವ್ರೆ. ಲೋ ಬಾಲಾಜಿ, ಪ್ರತಿದಿನ ಆ ಚೇರ್ನ ನೀಟಾಗಿ ಕ್ಲೀನ್ ಮಾಡ್ಬೇಕು. ನಾನ್ ಯಾವಾಗ್ಲೇ ನೋಡಿದ್ರು ಪಳಪಳ ಅಂತ ಹೊಳಿತಿರ್ಬೇಕು. ಯಾವತ್ತಾದ್ರೂ ಎಲ್ಲಾದ್ರೂ ಧೂಳ್ ಕಾಣಿಸ್ತೋ, ನಿನ್ಮೇಲಿನ ಧೂಳ್ ಗುಡಿಸ್ಬಿಡ್ತೇನೆ. ಚೆನ್ನಾಗಿದ್ಯಮ್ಮ, ನೀವು ಹೇಳಿದ್ರೆ ಇಲ್ಲ ಅಂತೀನಾ? ಹಾಗೆ ಆಗ್ಲಮ್ಮ. ಸರಿ ಹೋಗಿ. ಕುರ್ಚಿ ಕೂಡ ಬಂದ್ಬಿಡ್ತು, ಇನ್ನ ಆ ಪದವಿ ಬರೋದು ಒಂದೇ ಬಾಕಿ. ಇದು ನೀನ್ ಸರಿಗೆ ಕಟ್ಕೊಂಡಿದ್ದ ಭಸ್ಮ ಅಲ್ಲ, ನಾನು ಒಳ್ಳೇದಾಗ್ಲಿ ಅಂತ ಕಟ್ಟಿದ್ದ ವಿಭೂತಿ. ಇವಾಗ ಎಲ್ಲರದು ಊಟ ಆಯ್ತು, ಆದ್ರೆ ಮೊದಲು ಈ ಕಲ್ಯಾಣಿನ ಡೈವರ್ಟ್ ಮಾಡಬೇಕು. ಹೇಗೆ? ನಾಳೆಯಿಂದ ಒಂದು 10 days ಲೀವಲ್ಲಿ ಇರ್ತೀನಿ. ಸೊ ಮನೆ ಹತ್ರನೇ ಇರ್ತೀನಿ. ಇಲ್ಲ ಇಲ್ಲ ಇಲ್ಲ, ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಲೀವ್ ಹಾಕಿದ್ದೀನಿ. ಓಕೆ, ಬಾಯ್. ಓ ಮೇಡಮ್ ಕಲ್ಯಾಣಿ ಅವರೇ, ಇವತ್ತು ಬೇಡ ಅಂದ್ರೂ ಊಟನ ತುಂಬಾ ತಿನ್ನಿಸ್ಬಿಟ್ಟಿದ್ದೀರಾ. ತುಂಬಾ ಹೆವಿ ಆಗಿ ಹೋಗಿದೆ. ನಿದ್ದೆ ಮಾಡಬೇಕು ಅಂದ್ರೆ ನಿಮ್ ಕೈಯಾರೆ ಎಲೆ ಅಡಿಕೆ ಹಾಕೊಟ್ರೆ. ನಾನೀಗ ನಿಮ್ ವಿರೋಧ ಪಕ್ಷದವಳಲ್ವಾ, ನಾನು ಹಾಕೊಡು ಎಲೆ ಅಡಿಕೆ ಹೇಗ್ ತಿಂತೀರಾ? ಮೇಡಮ್, ಮೊನ್ನೆನೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ರೂಮ್ ದಾಟದ ಮೇಲೆನೆ ಪ್ರತಿಪಕ್ಷ ಅದು ಇದು ಅಂತೆಲ್ಲ. ರೂಮ್ ಒಳಗಿದ್ದಾಗ ನೀನು ಹೆಂಡ್ತಿ, ನಾನು ಗಂಡ. ಹೌದೌದು, ನೀವು ಮತ್ತೆ ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ. ತರ್ತೀನಿ ರೀ.
ಏನಿದು ಸ್ಮೆಲ್ಲು? ಈ ಪಲ್ಲವಿ ಚಿಕ್ಕಮ್ಮಂಗೆ ಏನೂ ಗೊತ್ತಾಗಲ್ಲ. ಕಿಚನ್ ಅಲ್ಲಿ ಒಳ್ಳೆ ಸ್ಮೆಲ್ ಬರ್ಲಿ ಅಂತ ಆ ಸೋಷಿಯಲ್ ಮೀಡಿಯಾನಲ್ಲಿ ಅದು ಇದು ನೋಡ್ಕೊಂಡು ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ. ನೀನ್ ಪೊಲೀಸ್ ಆಫೀಸರ್ ಅಲ್ವಾ? ನಿನಗ್ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ವಾ? ನಾನ್ ತೋರಿಸ್ತೀನಿ. ಈಗ ನಿನ್ ಹೆಂಡತಿ ಎಲೆ ಅಡಿಕೆ ತಗೊಂಡ್ ಬರ್ತಾಳೆ. ಆ ಎಲೆ ಅಡಿಕೆ ನೀನ್ ತಿಂದು 1 ಗಂಟೆನಾದ್ರೂ ನೀನ್ ಬದುಕಿರ್ತೀಯಾ ಅನ್ನೋದೇ ನನಗ್ ಡೌಟು. ತುಂಬಾ ನಿದ್ದೆ ಬರ್ತಿದೆ ಅಂದ್ರಿ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಬೋದಲ್ಲ. ಈ ಎಲೆ ಅಡಿಕೆ ಯಾಕೀಗ? ನಿನ್ನ ಹೀಗೆ ನೋಡ್ತಾ ಇದ್ರೆ, ನೀನ್ ಹಾಗೆ ಎಲೆ ಅಡಿಕೆ ತಿನ್ನಿಸ್ತಾ ಇದ್ರೆ ಅದನ್ನ ತಿಂತ ನನಗೆ ಗೊತ್ತಿಲ್ಲದೆ ಮೈ ಮರೆತು ನಿದ್ದೆ ಮಾಡ್ತೀನಿ. ಹೌದೌದು ಪಾಪ. ಡೈಲಿ ನನ್ನ ನೋಡ್ಕೊಂಡೇ ನಿದ್ದೆ ಮಾಡ್ತಿದ್ದೀರಲ್ವಾ? ಸಾಧ್ಯ ಆದ್ರೆ ದಿನ ನೋಡ್ತೀನಿ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ನೀನು ನಿದ್ದೆ ಮಾಡಿದ್ಮೇಲೆ ನೋಡ್ತೀನಿ.